ನಮಸ್ಕಾರ ಬಂಧುಗಳೇ. ಎಂತ ಕಚಡ ವ್ಯವಸ್ಥೆಯಲ್ಲಿ ಇದೀರಂದ್ರೆ, ಎಂತ ಕಳ್ಳರು ಎಂತ ಭ್ರಷ್ಟರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದಾರಂದ್ರೆ, ನೋಡಿ ನಮ್ಮ ತೆರಿಗೆ ಹೆಂಗ್ ಫೋಲ್ ಆಗ್ತಾ ಇದೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇದನ್ನ ಕಟ್ಟಿ ಎಷ್ಟು ದಿನ ಆಗಿರ್ಬೋದು ಗೊತ್ತಾ? 6ನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿರೋ 10/6/2025 ಆರಂಭ ಮಾಡಿರೋದು. ಯಾವುದೋ ಒಂದು ಸಣ್ಣ ಮಳೆಗೆ ಇದು ಬಿದ್ದೋಗಿದೆ ಅಂದ್ರೆ, ತೋರಿಸಿದ್ರು ನೋಡಿ, ಯಾವ್ದೋ ಒಂದು ಸಣ್ಣ ಮಳೆಗೆ ಬಿದ್ದೋಗೈತಂದ್ರೆ ಎಂತ ಕಚಡ ವ್ಯವಸ್ಥೆಯಲ್ಲಿ ಇದೀರಿ ಅಂದ್ರೆ ನಾಚಿಕೆ ಆಗ್ಬೇಕು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆಲ್ಲ. ನೋಡಿ, ಕಟ್ಟಿ ಒಂದ್ 3 ತಿಂಗಳು ಆಗಿಲ್ಲ, ಹೇಳ್ಕೊಳಕ್ 3 ತಿಂಗಳು ಇಲ್ಲ ನೋಡಿ. ಸುಮಾರು ಅಷ್ಟು ದೂರ ಬಿದ್ದೋಗೈತೆ. ಸಾಕಿ ಕಡೆಗಿಡಿ ನೋಡಿ, ಸುಮಾರು ಒಂದು 100 ಮೀಟರ್ ಚರಂಡಿ ಬಿದ್ದೋಗೈತೆ. ಕಟ್ಟಿ ಒಂದ್ ತಿಂಗಳು ಆಗಿಲ್ಲ ಕರೆಕ್ಟ್ ಆಗಿ. ಇಂತ ಕಚಡ ನಾಲಾಯ ಕಳ್ಳರ ವ್ಯವಸ್ಥೆಯಲ್ಲಿ ನಮ್ಮ ತೆರಿಗೆ ನೋಡಿ ಹೆಂಗ್ ಫೋಲ್ ಆಗ್ತಿದೆ. ಕಳಪೆ ಕಾಮಗಾರಿ ಮಾಡೋದು, ನಾಚಿಕೆ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ರಾಜಕಾರಣಿಗಳು, ಈ ಅಧಿಕಾರಿಗಳು. ಬನ್ನಿ, ಅದ್ರ ಖರ್ಚು ವೆಚ್ಚಗಳು ಎಷ್ಟಾಗೈತೆ ಬನ್ನಿ ನೋಡೋಣ. ಯಾವ ಅಪ್ಪನ ದುಡ್ಡು ಇದು? ಯಾರ ಅಪ್ಪನ ದುಡ್ಡು ನೋಡಿ. ಯಾವ್ದೋ ಒಂದು ಸಣ್ಣ ಮಳೆಗೆ ಒಂದು ಚರಂಡಿ 3 ತಿಂಗಳಾಗಿಲ್ಲ ಕಟ್ಟಿ ಆ ಚರಂಡಿ ಬಿದ್ದೋಗೈತಂದ್ರೆ ಎಂತ ಇವ್ರಿಗೆಲ್ಲ ಏನ್ ಅನ್ಬೇಕೋ ಗೊತ್ತಿಲ್ಲ ನೋಡಿ. ಅಂದಾಜು ವೆಚ್ಚ ಏನೋ 4 ಲಕ್ಷ, 3,99,512 ರೂಪಾಯಿ. 3,99,512 ರೂಪಾಯಿ ಖರ್ಚಾಗೈತೆ. ಕೂಲಿ ಸಾಮಗ್ರಿ ವೆಚ್ಚ 2,17,437 ರೂಪಾಯಿ. ಈ ನೋಡಿ, ಇಂಥ ಕಚಡಗಳು, ಇಂಥ ನಾಲಾಯಕಗಳು ನಾವು ಆಯ್ಕೆ ಮಾಡ್ಕೊಂಡು ಇಂಥ ಪರಿಸ್ಥಿತಿ ಬಂದ್ಬಿಟ್ಟೆ ನೋಡಿ. ಯಾವನಪ್ಪ ನಾವು ದಿನ ತೆರಿಗೆ ಕಟ್ತೀರಿ, ದಿನ ಯಾವ್ದೇ ಒಂದು ವಸ್ತು ತಗೊಂಡು ದಿನ ತೆರಿಗೆ ಕಟ್ತೀರಿ. ಇವ್ರಿಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಇಂಥ ಕಳಪೆ ಕಾಮಗಾರಿಗಳು ಮಾಡ್ಬಿಟ್ಟು ನೋಡಿ. ಎಂತ ಹೆಚ್ಚು ಇವ್ರಿಗೇನು ಹೊಂಚೋದೇ ಇಲ್ವಾ? ನಮ್ಮ ಜನಗಳು ದುಡ್ಡು ತಿಂತಾ ಇದೀನಿ, ಜನಗಳದು ಏನೋ ಈ ಜನಗಳು ಅಮೇಧ್ಯ ತಿಂತವ್ರು ಇವರೆಲ್ಲ. ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ ನೋಡಿ. ಕಟ್ಟಿ ಒಂದು ಯಾವ ತಿಂಗಳು 6ನೇ ತಿಂಗಳ ಕಟ್ಟಿರೋದು, 2025 6ನೇ ತಿಂಗಳಲ್ಲಿ ಕಟ್ಟಿರೋದು. 8ನೇ ತಿಂಗಳಿದು 2 ತಿಂಗಳು ಆಗಿಲ್ಲ, ಆವಾಗ್ಲೇ ಈ ಚರಂಡಿ ಬಿದ್ದೋಗೈತೆ. ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ ನೋಡಿ. ಇದ್ರದ್ದು ಈ ತರ ಯಾವನ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಇದಿದ್ರೆ, ಒಂದು ಬದ್ಧತೆ ಇದ್ರೆ, ನಾಲಾಯಕತೆ ಇದ್ರೆ, ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಏನೂ ಇಲ್ಲ ನಿಮ್ಗೆಲ್ಲ. ನೀವು ಒಬ್ಬ ಅಧಿಕಾರಿಗಳ ಇವೋ ಯಾವನ್ ಇವೋ ನೋಡಿ. ಇಂಥ ಕಳಪೆ ಕಾಮಗಾರಿಗಳು ಮಾಡಿ ನಾಲಾಯಕಗಳು ನೀವೆಲ್ಲ. ಇಂಥ ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಸಿಇಒ, ಪಂಚಾಯತಿ ಸಿಇಒ ಇದನ್ನೆಲ್ಲ ಗಮನಿಸಬೇಕು. ಇವೋ PDOಗಳು ನಿಮ್ಮ ಭಾಷಣಗಳು, ನೀವು ಮಾಡ್ತಕ್ಕಂಥ ಕೆಲಸಗಳು ಹಳ್ಳಿ ಉದ್ಧಾರ ಆಗ್ಬಿಟ್ರೆ ದೇಶ ಉದ್ಧಾರ ಆಗ್ಬೇಕು ಅಂತೀರ ನೋಡಿ. ಫಸ್ಟ್ ಹಳ್ಳಿಗಳನ್ನ ಉದ್ಧಾರ ಮಾಡ್ರಿ, ಆಮೇಲೆ ದೇಶ ಉದ್ಧಾರ ಮಾಡ್ರಂತೆ. ಇಂಥ ನೋಡಿ ಇವೋ ಈ ಸ್ಥಳಕ್ಕೆ ಬರಬೇಕು. ಈ ಕೂಡಲೇ ಸ್ಥಳಕ್ಕೆ ಬಂದು ಇದನ್ನ ಏನ್ ಮಾಡ್ತೀರೋ ಗೊತ್ತಿಲ್ಲ, ಇದನ್ನೆಲ್ಲ ಕಂಪ್ಲೇಂಟ್ ಮಾಡ್ತೀನಿ ನಾನು ಇವಾಗ್ಲೇ. ಕಂಪ್ಲೇಂಟ್ ಮಾಡ್ಬಿಟ್ಟು ನಿಮ್ಮ ಮೇಲೆ ಯಾರ್ಯಾರು ಆಕ್ಷನ್, ಯಾವನ ಕಾಂಟ್ರಾಕ್ಟ್ ಇದಿರೋ, ಯಾವನ PDOಗಳು ಇದೀರೋ, ನಿಮ್ಮ ಮೇಲೆಲ್ಲ ಯಾರ ಸದಸ್ಯರಿದಿರೋ ನಿಮ್ಮೆಲ್ಲ ಕಂಪ್ಲೇಂಟ್ ಆಗಬೇಕು ನೋಡಿ. 39 ಲಕ್ಷ ಏನೋ 3 ಲಕ್ಷ 4 ಲಕ್ಷ ಹತ್ತತ್ರ ಯಾವನ ಅಪ್ಪನ ದುಡ್ಡು ಇಲ್ಲಿಂದ ಅಲ್ಲಿವರೆಗೂ 4 ಲಕ್ಷ ಅಂತೆ. ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಎಲ್ಲ ಬೀಳ್ಸಾಕಿದಿರ. ನಾಚಿಕೆ ಎಲ್ಲ, ಮಾನ ಮರ್ಯಾದೆ ನಿಮ್ ಜನ್ಮಕ್ಕಿಷ್ಟು ಇಕ್ಕ ಫೋನು.